ಮಿಸ್ಟರ್ ನಿರಂಜನ್ ಸರ್ ದೇಶಪಾಂಡೆ, ಎಸ್ ಯುವರ್ ಆನರ್. ಕೋರ್ಟ್ ನಿಮ್ಗೆ 10 ನಿಮಿಷ ಕಾಲಾವಕಾಶ ಕೊಟ್ಟಿತ್ತು, ಅದು ಮುಗೀತು. ಎಲ್ಲದ ನಿಮ್ಮ ಸಾಕ್ಷಿ? ಯುವರ್ ಆನರ್, ಇಲ್ಲೇ ದಾರಿ ಒಳಗಿದ್ದಾರ, ಸ್ವಲ್ಪ ಹೊತ್ತಿನಾಗ ಬಂದುಬಿಡ್ತಾರ. ನಿಮಗೆ ಸಾಕ್ಷಿ ಕರೆಸ್ಲಿಕ್ಕೆ ಕೊಟ್ಟ ಕಾಲಾವಕಾಶ ಈಗ ಮುಗಿದು ಹೋತು. ನಿಮ್ಮ ಸಾಕ್ಷಿ ಬರಲಿಲ್ಲ. ನಿಮ್ಮ ಸಾಕ್ಷಿ ಎಲ್ಲದ ಅಂತ ನಿಮಗ ಗೊತ್ತಿಲ್ಲ. ಯುವರ್ ಆನರ್, ನಿರಂಜನ್ ಸರ್ ದೇಶಪಾಂಡೆ ಅವರು ಈಗಾಗಲೇ ಕೋರ್ಟಿನ ಬಾಳ್ ಸಾಮಿಯನ್ನು ಹಾಳು ಮಾಡ್ಯಾರ. ಇನ್ನೂ ಹಾಳು ಮಾಡ್ಲಿಕ್ಕೆ ಅವಕಾಶ ಕೊಡ್ಕೂಡ್ದು ಅಂತ ಹೇಳಿ ಈ ಕೋರ್ಟ್ನ ನಾನು ವಿನಂತಿಸ್ಕೊಳಕತ್ತೇನೆ. ಇವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ, ಎಲ್ಲ ಸುಳ್ಳು, ಬರೀ ಟೊಳ್ಳು. ಯುವರ್ ಆನರ್, ಕೆಲವು ಜನ ನನ್ನ ಸಾಕ್ಷಿನ ದಾರಿ ಒಳಗೆ ತಡಿಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಸ್ವಲ್ಪ ತಡ ಆಗದ. ತಾವು ಸ್ವಲ್ಪ ಸಮಯಾವಕಾಶ ಕೊಡೋದಾದ್ರ. ಇಲ್ಲ, ಆಗೋದಿಲ್ಲ. 10 ನಿಮಿಷ ಕೊಟ್ಟಾಗ್ಯದ, ಇನ್ನು ಆಗೋದಿಲ್ಲ. ಸಾಕ್ಷಿಗಳ ಕೊರತೆ ಮತ್ತು ಸೂಕ್ತ ದಾಖಲೆಗಳು ಇಲ್ಲದ್ದರಿಂದ ಎರಡೂ ಕಕ್ಷಿದಾರರ ವಾದ ವಿವಾದಗಳನ್ನು ಕೇಳಿದ ಮೇಲೆ ಈ ಕೋರ್ಟು ಯಾವ ನಿರ್ಧಾರಕ್ಕೆ ಬಂದದ ಅಂತಂದ್ರೆ, ಆರೋಪಿಗಳೆಂದು ಕರೆಯಲಾಗುವ ಬಸನಗೌಡ ಪಾಟೀಲ್, ಶಿವರಾಜ್ ಪಾಟೀಲ್, ಸಾಹೇಬ್ರ, ನೀ ಇವತ್ತು ಬಂದು ಖುದ್ದು ಸಾಕ್ಷಿ ಹೇಳ್ದಿದ್ರೆ ನಾನು ಈ ಕೇಸ್ ಗೆಲ್ಲಕ್ಕಾಗ್ತೇನೆ. ಶಭಾಷ್ ಮಗಳ, ಶಭಾಷ್. ಅಣ್ಣರೇ, ಈಗ ನಿಮ್ಗೆ ನನ್ನ ಮೇಲೆ ಬೇಜಾರಿಲ್ಲ ಅಲ್ದಾ? ಬಿಲ್ಕುಲ್ ಇಲ್ಲ ಮಗಳ. ನಿನ್ನ ನೋಡಿದ್ರೆ ನನಗೆ ಹೆಮ್ಮೆ ಅಂತ ಅನಿಸ್ತದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು, ವೆರಿ ಪ್ರೌಡ್ ಆಫ್ ಯು. ಹಂಗಿದ್ರೆ ನನ್ನ ನಿಮ್ ಮನೆ ಕರ್ಕೊಂಡು ಹೋಗ್ತಾ? ಜರೂರ್ ಕರ್ಕೊಂಡು ಹೋಗ್ತೀನಿ. ಆದರೆ ಇವತ್ತಲ್ಲ, ನನಗೆ ಜರೂರಿ ಕೆಲಸ ಅದ. ಮುಗಿಸ್ಕೊಂಡು ಬಂದು ನಾಳೆ ಕರ್ಕೊಂಡು ಹೋಗ್ತೀನಿ. ಹಾಂ, ನೀನು ಇವತ್ತು ಸುಧಾವ್ರ ಜೋಡಿ ಆಶ್ರಮಕ್ಕೆ ಹೋಗಿರು. ನಾಳೆ ಬ್ಯಾಗ್ ತಯಾರು ಮಾಡಿಟ್ಟಿರು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ. ನನಗೆ ನಿನ್ನ ಬಗ್ಗೆ ಭಾಳ ಆನಂದ ಆಗ್ಯದ ಗಂಗಾ. ನಾ ಅಂಜ್ಬುರ್ಕ ಅಲ್ಲ ಈಗ. ಹಂಗೆ ಹೆದರಿದ್ರ ಈ ಕೇಸ್ ಗೆಲ್ತೇವಂತ ಯೋಚನಾನು ಮಾಡಿರಲಿಲ್ಲ ನಾನು. ನನ್ನ ಮನಸ್ಸು ನಿನಗೆ ಸಹಾಯ ಮಾಡ್ಬೇಕಂತ ಹೇಳ್ತಿದ್ದೆ. ಗಂಗಾ, ಹೊತ್ತಾತು, ಹೋಗೋಣ.
ನಾನು ಹಿಂಗೆ ಹೇಳಿದ್ದಿ, ನಾ ಹೇಳಿದ್ದನ್ನ ಮಾಡಿ ತೋರಿಸ್ತಿ ಹೇಳಿ. ಈಗ ನೋಡು ಹೇಗೆ. ಈಗ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕತ್ವಿಲ್ಲ, ಒಳ್ಳೇದೇ ಆಯ್ತು ಅಲ್ದ? ನೀ ಎಂತದು ಮಾತಾಡ್ತಾ ಇಲ್ಲ, ಎಂತಾಯ್ತು ಸಾಕ? ನಾನರ ಏನ್ ಹೇಳಿ ಗಂಗಾ, ನನಗೆ ಭಾಳ ಖುಷಿ ಆಗ್ಯದ. ಈಗ ನೋಡು ಎಲ್ಲ ಒಳ್ಳೇದಾಯ್ತು. ಆ ಬದ್ಮಾಶ್ ಚಂದ್ರಿಗೆ ಶಿಕ್ಷೆನೂ ಆಯ್ತು. ಅಣ್ಣಾರು ನಾಳೆ ಆಶ್ರಮಕ್ಕೆ ಬರ್ತಾ ಇದ್ದ, ನನ್ನನ್ನು ಕರ್ಕೊಂಡು ಹೋಗ್ತಾ. ನಾ ಮತ್ತೆ ನಿಮ್ಮ ಮನೆಗೆ ಬರ್ತಿ. ಹಂಗ್ಯಾಕಂತಿ? ಅದು ನನ್ನ ಮನಿ ಅಲ್ಲ, ನಮ್ಮ ಮನಿ ಅನ್ನ. ನಮ್ಮ ಮನಿಗೆ ವಾಪಸ್ ಬರ್ತಿ. ನಡಿ ಗಂಗಾ, ಬ್ಯಾಳೆ ಆತು. ಸುಧಾಕ್ಕ, ನೀವು ಹೋಗಿರಿ. ನನಗೆ ಸಾಗರನ ಹತ್ರ ಒಂದು ಕೆಲಸ ಇದ್ದು, ನಾ ಆಮೇಲೆ ಬರ್ತಿ. ಜರೂರ್ ಕೆಲ್ಸನ ಏನದ? ಹಾ, ಜರೂರಿ ಕೆಲಸ ಇದ್ದು, ಅದನ್ನ ಇವತ್ತು ಮುಗಿಸ್ತಿ. ಏನ್ ಆಗ್ಯಾಡ್ರಿ ಈಕಿ? ಪೇಪರ್ನಾಗೆಲ್ಲ ಬಂದಾಳ. ಆಕಿನ ಬೆಕ್ಕಿನ ಮರಿ ಬಿಟ್ಟು ಬಂದಂಗ ಕಾಡ್ನಾಗ ಬಿಟ್ಟು ಬಂದಿದ್ದೆ. ಆಮೇಲೆ ಮರ್ತಾ ಹೋಗಿತ್ತು ಹುಡುಗಿ. ಮರಿಲೇಬೇಕಾದ್ದು ಬಿಡು, ಯಾಕಂದ್ರೆ ಆಕಿ ನಮ್ಮ ಬಾಲಿಗೆ ಸತ್ತು ಹೋಗ್ಯಾಳ. ಆಗ ಸತ್ತದ್ದು ಈಗ ಪೇಪರ್ನಾಗ ಬಂದಾಳ. ದರಿದ್ರದ. ಎದಕ್ ಹಂಗ ಹೇಳ್ತೀರಿ? ಪಾಪ, ಈಗ ಆಕಿ ಬಾದಾಮಿ ಒಳಗಿದ್ದಾಳಂತ ಯಾರ್ದೋ ದೊಡ್ಡವ್ರ ಮನ್ಯಾಗ ಗೊತ್ತಾತು. ಕಸ ಮುಸುರಿ ತಿಕ್ಕೊಂಡು ಯಾರ್ದೋ ಮನೆಗಿದ್ಲು ಅಂತ ಕಾಣ್ತದೆ. ಯಾರೋ ಪುಣ್ಯಾತ್ಮರು ಅನ್ನ ಹಾಕ್ಯಾರ. ನನ್ನ ಮಗ ಇದ್ದಿದ್ರ ಈ ಮನೆಗೆ ಇರ್ತಿದ್ರು. ಈಗ ಗಂಗಾ ನಮಗೆ ಒಂದು ಕೆಲಸಕ್ಕೆ ಬೇಕಾಗ್ಯಾಳ. ಅದು ನಿನಗೂ ಗೊತ್ತಲ್ಲ, 5 ಎಕರೆ ತೋಟ, ಸರಿಯಾದ ವೇಳ್ಯಕ್ಕೆ ಫೋಟೋ ಸಿಕ್ಕ್ಯದ. ತೋಟ ಗೀಟ ಆಮೇಲೆ ನನಗ ನನ್ನ ಸೊಸಿ ಬೇಕು. ಆಕಿ ಎಲ್ಲಿದ್ದಾಳಂತ ಹೋಗಿ ನೋಡ್ಕೊಂಬರ್ರಿ. ನಾನು ಅದನ್ನ ಯೋಚನೆ ಮಾಡ್ಲಿಕ್ಕತ್ತೀನಿ. ಒಮ್ಮೆ ಬಾದಾಮಿಗೆ ಹೋಗಿ ಬರ್ತೀನಿ. ಆಕಿ ಎಲ್ಲಿದ್ದಾಳ, ಹೆಂಗಿದ್ದಾಳ ನೋಡ್ಕೊಂಡು ಬರ್ತೀನಿ. ಹಾ ಆತು, ಹಂಗ ಮಾಡ್ರಿ. ನನಗೆ 5 ಎಕರೆ ತೋಟ ಬೇಕು. ಅದು ಸಿಗಬೇಕು ಅಂದ್ರೆ ಗಂಗಾ ಇಲ್ಲಿಗೆ ಬರಲಿಕ್ಕೇ ಬೇಕು. ಗಂಗಾನ ಅವ್ರ ಜೋಡೆ ಕಳ್ಸುನಂತೀರಿ? ಗಂಗಾ ಅನಾಥ್ಲಂಗ ನಿಮ್ಮನ್ನೆಲ್ಲರನ್ನು ಬಿಟ್ಟು ಇಷ್ಟು ದಿನ ಅದಾಳ. ನೀವ್ಯಾಕೆ ಆಕಿನ ಹುಡ್ಕೋ ಪ್ರಯತ್ನ ಮಾಡಲಿಲ್ಲ?